ಗೈಸ್ ಅರ್ನಿಂಗ್ ಮಾಡೋದಕ್ಕೆ ಬೆಸ್ಟ್ ಅಪ್ಲಿಕೇಶನ್ ತೊಗೊಂಬಂದಿದ್ದೀನಿ ಗೈಸ್. ಇಲ್ಲಿ ನೋಡ್ತಿದ್ರೆ ನನ್ನ ಹತ್ರ 1017 ಕಾಯಿನ್ಸ್ ಇದೆ. ಈಗ ಇನ್ಸ್ಟೆಂಟ್ಲಿ ಇದನ್ನು ವಿತ್ಡ್ರಾಲ್ ಮಾಡಿ ತೋರಿಸ್ತೀನಿ, ಆಮೇಲೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೋಬೋದು ಗೈಸ್. ತೋರಿಸ್ಕೊಡ್ತೀನಿ ನೋಡಿ. ನೋಡ್ತಾ ಇದ್ದೀರಾ 1017 ಮೇಲೆ ಕ್ಲಿಕ್ ಮಾಡ್ಕೊತೀನಿ. ವಿತ್ಡ್ರಾಲ್ ಪ್ಲಾನ್ಸ್ ಅಂತ ಕಾಣಿಸ್ತಿದೆ. ನಾನು ಇವಾಗ ವಿತ್ಡ್ರಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಮೆಝಾನ್ ಪೇಗೆ ನಾನು ವಿತ್ಡ್ರಾಲ್ ತೊಗೊತೀನಿ ಗೈಸ್. ಪೇಟಿಎಮ್ ಬೇಡ, ನನಗೆ ಅಮೆಝಾನ್ ಪೇಗೆ ವಿತ್ಡ್ರಾಲ್ ತೊಗೊತೀನಿ. ನೀವು ಬೇಕಾದ್ರೆ ಪೇಟಿಎಮ್ಗೂ ತೊಗೋಬೋದು, ಈಸಿಯಾಗಿ ಅಮೌಂಟ್ ಕೂಡ ಕೊಡುತ್ತೆ ಗೈಸ್. ಆ ಪೇಟಿಎಮ್ ಅಂದರೆ ವ್ಯಾಲೆಟ್ ಇರಬೇಕಾಗುತ್ತೆ. ಅಮೆಝಾನ್ ಪೇ ಆದರೆ ನಿಮಗೆ ವ್ಯಾಲೆಟ್ ಇಲ್ಲದಿರೋ ನಡೆಯುತ್ತೆ ಗೈಸ್. ಅಮೆಝಾನ್ ಪೇಗೆ ನೋಡ್ತಾ ಇದ್ದೀರಾ, ನಾನು ಅಮೆಝಾನ್ ಪೇ ಅಕೌಂಟ್ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಗೈಸ್. ಇವಾಗ ಅಮೆಝಾನ್ ಪೇಗೆ ನಾನು ಕ್ಲಿಕ್ ಮಾಡಿಕೊಂಡು ವಿತ್ಡ್ರಾಲ್ ಕೂಡ ತೊಗೊತೀನಿ. ನೀವು ಡೈರೆಕ್ಟಾಗಿ ನೋಡ್ಬೋದು. ಇವಾಗ ಲೈವಲ್ಲಿ ತೋರಿಸ್ತೀನಿ ಗೈಸ್ ನಿಮಗೆ. ನೋಡ್ತಾ ಇದ್ದೀರಾ 10 ರೂಪೀಸ್, 1000 ಕಾಯಿನ್ಸ್ ಇದ್ದರೆ 10 ರೂಪೀಸ್ ಗೈಸ್. ನೋಡ್ತಾ ಇದ್ದೀರಾ ಇನ್ಸ್ಟೆಂಟ್ ಪೇಮೆಂಟ್ ಕೊಡುತ್ತೆ ಗೈಸ್. ನೀವೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೋಡ್ತಾ ಇದ್ದೀರಾ ಇವಾಗ ನಾನು ನಂಬರ್ ಹಾಕ್ತಿದ್ದೀನಿ. ಇಲ್ಲಿ ನಾನು ನಂಬರ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾನು ಇವಾಗ ಇನ್ಸ್ಟೆಂಟ್ ಪೇಮೆಂಟ್ ಕೊಡುತ್ತೆ ಗೈಸ್. ನೀವು ನಂಬಲ್ಲ, 100% ಪೇಮೆಂಟ್ ಪ್ರೂಫ್ ಕೂಡ ತೋರಿಸ್ತೀನಿ ನಾನು. ರೆಡಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಪ್ಲೀಸ್ ವೇಟ್ ಅಂತ ಬಂತು. ನೋಡ್ತಾ ಇದ್ದೀರಾ ಗೈಸ್, ವಿತಿನ್ ಎ ಸೆಕೆಂಡಲ್ಲಿ ನಿಮಗೆ ಪೇಮೆಂಟ್ ಕೂಡ ಬಂದು ರಿಸೀವ್ ಆಯಿತು. ವಿ ಲವ್ ಸಕ್ಸಸ್ಫುಲಿ ಅಂತ ಬಂತು. ಇವ್ನು ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಯಾರು ಯೋಚನೆ ಮಾಡೋಕೆ ಹೋಗ್ಬೇಡಿ. ಇವಾಗ ನಾನು ಲೈವ್ ಪೇಮೆಂಟ್ ಕೂಡ ತೋರಿಸ್ತೀನಿ ನಿಮಗೆ. ಬಂದು ರಿಸೀವ್ ಆಗಿರುತ್ತಲ್ಲ ಆ ಪೇಮೆಂಟ್ ಪ್ರೂಫ್ನ ತೋರಿಸ್ತೀನಿ. ನಾನು ಇವಾಗ ಅಮೆಝಾನ್ ಪೇ ಒಳಗೆ ವಿತ್ಡ್ರಾಲ್ ತೊಗೊಂಡಿದ್ದೆ. ಅಮೆಝಾನ್ ಪೇಗೆ ನಾನು ರೀಡೈರೆಕ್ಟ್ ಆಗ್ತೀನಿ. ಅಲ್ಲಿ ತೋರಿಸ್ತೀನಿ ಗೈಸ್ ನಿಮಗೆ ಎಷ್ಟು ರೂಪಾಯಿ ಬಂದಿದೆ ಅಂತ, ಎಷ್ಟು ಟೈಮಿಗೆ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ನೋಡ್ತಿದ್ದೀರಾ ಪೇ ಮೇಲೆ, ಅಮೆಝಾನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊತೀನಿ. ನೋಡಿ ಗೈಸ್, ಇಲ್ಲಿ ಸಿಂಪಲ್ ಅಮೆಝಾನಿಗೆ ಬಂದೆ. ನಾನು ಇಲ್ಲಿ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಗೈಸ್, ಇಲ್ಲಿ ಟ್ರಾನ್ಸಾಕ್ಷನ್ ಅಂತ. ಇಲ್ಲಿ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಇವಾಗ ತೋರಿಸ್ತೀನಿ ನಿಮಗೆ ಎಷ್ಟು ಬಂದಿದೆ. ನೋಡ್ತಾ ಇದ್ದೀರಾ ಗೈಸ್, 10 ರೂಪೀಸ್ ನನಗೆ ಇನ್ಸ್ಟೆಂಟ್ಲಿ ರಿಸೀವ್ ಆಗಿದೆ. ಇಲ್ಲಿ ನೋಡಿ ಗೈಸ್, 10 ರೂಪೀಸ್ ನನಗೆ ಇನ್ಸ್ಟೆಂಟ್ಲಿ ರಿಸೀವ್ ಆಗಿದೆ. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಂಥ ಅಪ್ಲಿಕೇಶನ್ ನಿಮಗೆ ಮತ್ತೆ ಸಿಗೋದಿಲ್ಲ ಗೈಸ್. ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. 3 ಸಲ ನಾನು ವಿತ್ಡ್ರಾಲ್ ತೊಗೊಂಡಿದ್ದೀನಿ ಗೈಸ್. 3 ಸಲ ವಿತಿನ್ ಸೆಕೆಂಡಲ್ಲಿ ಅಮೌಂಟ್ ಬಂದು ರಿಸೀವ್ ಆಗಿದೆ. ಇಲ್ಲಿ ನೋಡ್ತಿದ್ದಾರೆ ಇವಾಗ ನಾನು ತೊಗೊಂಡಿದ್ದು ಇದು ಗೈಸ್ 10 ರೂಪಾಯಿ ಇನ್ಸ್ಟೆಂಟ್ಲಿ ರೀಚ್ ಆಗಿದೆ. ಇಂಥ ಆಫರ್ನ ನೀವು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅದೊಂದು ವೀಡಿಯೋ, ಫುಲ್ ಡೀಟೇಲ್ ವೀಡಿಯೋ ಐತೆ ಗೈಸ್. ಅದನ್ನೇನ ನೀವು ನೋಡ್ತು ನಿಮಗೆ ಅರ್ನಿಂಗ್ ಮಾಡೋದು ಹೇಗೆ ಸಖತ್ ಈಸಿ ಗೈಸ್. ಅರ್ನಿಂಗ್ ಮಾಡೋದು ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಬೇಕಾದ್ರೆ ಆ ವೀಡಿಯೋ ನೋಡ್ಬೋದು ಗೈಸ್. ಗೈಸ್ ಇದು ಎರಡನೇ ಅಪ್ಲಿಕೇಶನ್. ಈ ಎರಡನೇ ಅಪ್ಲಿಕೇಶನ್ ನನ್ನ ಹತ್ರ 20 ರೂಪಾಯಿ ಇದೆ ಗೈಸ್. 20 ರೂಪಾಯಿ ಇನ್ಸ್ಟೆಂಟ್ಲಿ ವಿತ್ಡ್ರಾಲ್ ಮಾಡೋದು ಕೂಡ ತೋರಿಸ್ತೀನಿ. ಇವಾಗ ವಿತ್ಡ್ರಾಲ್ ಆಪ್ಷನ್ ನೋಡಿ 20 ರೂಪಾಯಿ ಅಂತ ಇದೆ. ನಾನು ವಿತ್ಡ್ರಾಲ್ ಕ್ಲಿಕ್ ಮಾಡ್ಕೊತೀನಿ. ನೋಡಿ ಇಲ್ಲಿ ನನಗೆ ಪೇಟಿಎಮ್ ಮೇಲೆ ಕ್ಲಿಕ್ ಮಾಡಿಕೊಂಡು 20 ರೂಪಾಯಿನ ನನ್ನ ನಂಬರ್ಗೆ ವಿತ್ಡ್ರಾಲ್ ತೊಗೊತೀನಿ. ನೋಡಿ ಗೈಸ್, ಸೆಂಡ್ ಸಕ್ಸಸ್ಫುಲಿ ಬರುತ್ತೆ. ಇವಾಗ ನನ್ನ ನಂಬರ್ನ ಹಾಕ್ಕೊಳ್ತೀನಿ, ಎಷ್ಟು ದುಡ್ಡು ಇದೆಯೋ ಅದನ್ನು ಹಾಕ್ಕೊಳ್ತೀನಿ. ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡಿ ಗೈಸ್, ಪೇಮೆಂಟ್ ರಿಕ್ವೆಸ್ಟೆಡ್ ಆಯಿತು. ನಿಮಗೆ ವಿತಿನ್ 3 ಅವರ್ಸಲ್ಲಿ ಅಮೌಂಟ್ ಬಂದು ರಿಸೀವ್ ಆಗುತ್ತೆ. ಬೇಕಾದ್ರೆ ನಾನು ಪೇಮೆಂಟ್ ಪ್ರೂಫ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಇವಾಗ ಪೇಮೆಂಟ್ ಪ್ರೂಫ್ನ ನಾನು ತೋರಿಸ್ತೀನಿ. 20 ರೂಪೀಸ್ ನೋಡಿ ಗೈಸ್ ನನಗೆ ಇನ್ಸ್ಟೆಂಟ್ಲಿ ಬಂದು ಆಗಿದೆ. ಅಪ್ಲಿಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫುಲ್ ವೀಡಿಯೋ ಇದೆ, ವೀಡಿಯೋ ನೋಡಿ ಗೈಸ್.